ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ PhD ಪ್ರವೇಶಾತಿಗೆ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು ಸ್ನೇಹಿತರೆ. ಈ ಒಂದು PhD ಪ್ರವೇಶಾತಿಯಲ್ಲಿ ಯಾವ ವಿಷಯಗಳಲ್ಲಿ ಎಷ್ಟು ವೇಕೆನ್ಸಿ ಇದೆ, ವಿದ್ಯಾರ್ಹತೆಗಳೇನು, ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಕುವೆಂಪು ವಿಶ್ವವಿದ್ಯಾಲಯ ಶೈಕ್ಷಣಿಕ ವಿಭಾಗ, ವಿಶ್ವವಿದ್ಯಾಲಯ ಕಾರ್ಯಾಲಯ, ಕುವೆಂಪು ಶತಮಾನೋತ್ಸವ ಭವನ, ಜ್ಞಾನ ಸಹ್ಯಾದ್ರಿ, ಶಂಕರಘಟ್ಟ, ಪಿನ್ ಕೋಡ್ 577451, ಶಿವಮೊಗ್ಗ ಜಿಲ್ಲೆ. ನೋಡಿ ಸ್ನೇಹಿತರೆ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ PhD ಪ್ರವೇಶಾತಿಗಾಗಿ 2024-25ನೇ ಶೈಕ್ಷಣಿಕ ಸಾಲಿಗೆ ವಿವಿಧ ಸಂಶೋಧನಾ ವಿಭಾಗಗಳಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿನ PhD ಸಂಶೋಧನೆಗಾಗಿ ಆಸಕ್ತ ಅಭ್ಯರ್ಥಿಗಳಿಂದ ಈಗ ಅರ್ಜಿಯನ್ನು ಆಹ್ವಾನಿಸಿದ್ದು, ನೋಡಿ ಈ ಒಂದು PhDಯ ನಿಯಮಾವಳಿ ಪರಿಷ್ಕೃತ 2017 ಪ್ರಕಾರ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಅಂದರೆ PhD ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಮೆರಿಟ್ ರೋಸ್ಟರ್ ಹಾಗೂ ರಿಕ್ತ ಸ್ಥಾನಗಳ ಲಭ್ಯತೆ ಆಧರಿಸಿ ತಾತ್ಕಾಲಿಕ ನೋಂದಣಿ ನೀಡಲಾಗುವುದು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಪೂರ್ವಕಾಲಿಕ ಮತ್ತು ಅಂಶಕಾಲಿಕ ಅಂತ ಹೇಳಿದ್ದಾರೆ. ಅದರಲ್ಲೂ ಪ್ರವೇಶ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳಿಗೆ ಮೆರಿಟ್ ಹಾಗೆ ರೋಸ್ಟರ್ ಆಧರಿಸಿ ಅವರನ್ನು ತಾತ್ಕಾಲಿಕವಾಗಿ ನೋಂದಣಿ ನೀಡಲಾಗುವುದು ಅಂತ ಅಭ್ಯರ್ಥಿಗಳೇ ಹೇಳಿರೋದುಂಟು. ಅದರಲ್ಲೂ ಮೇನು ಅರ್ಜಿ ನಮೂನೆಯನ್ನು ದಿನಾಂಕ 7 ಜುಲೈ 2025ರಿಂದ ವಿಶ್ವವಿದ್ಯಾಲಯದ ಈ ಒಂದು ವೆಬ್ಸೈಟ್ನಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಲಗತ್ತುಗಳೊಂದಿಗೆ ಸಂಬಂಧಪಟ್ಟ ವಿಷಯದ ಸ್ನಾತಕೋತ್ತರ, ನೋಡಿ ಮೋಸ್ಟ್ ಇಂಪಾರ್ಟೆಂಟ್, ನೋಡಿ ಸ್ನಾತಕೋತ್ತರ ಅಧ್ಯಯನದ ವಿಭಾಗದ ಮುಖ್ಯಸ್ಥರಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ನೀವು ದಿನಾಂಕ 31 ಜುಲೈ 2025ರೊಳಗೆ ಸಲ್ಲಿಸಬಹುದಾಗಿರುತ್ತದೆ ಅಂತ ಹೇಳಿದರೆ, ಉಳಿದ ವಿವರಗಳು ಇಲ್ಲಿ ತಿಳಿಸಿರುವಂತೆ ನೋಡ್ತಾ ಹೋಗೋಣ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ. ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ನಿಮಗೆ ಸಂಪೂರ್ಣ ಮಾಹಿತಿ ಕ್ಲಾರಿಟಿ ಇಲ್ಲಿ ಸಿಗುತ್ತೆ. ನೋಡಿ 1ರಲ್ಲಿ ತಿಳಿಸಿರುವಂತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಕನಿಷ್ಠ 55% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಹಾಗೂ ವಿಕಲಾಂಗರು 50% ಅಂಕಗಳನ್ನು ಗಳಿಸಿರಬೇಕು. ಈ ಅಭ್ಯರ್ಥಿಗಳು ಅರ್ಜಿಗಳೊಂದಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಲಗತ್ತಿಸಬೇಕು ಅಂತ ಹೇಳಿದರೆ, ಪ್ರೆಸೆಂಟ್ ರಿನಿವಲ್ ಆಗಿರಬೇಕು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್. ನೆಕ್ಸ್ಟು ಅರ್ಜಿ ಶುಲ್ಕಕ್ಕೆ ಬರೋದಾದರೆ, ಅರ್ಜಿ ಶುಲ್ಕ ರು 2000, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ರು 1500ಗಳನ್ನು ಪಾವತಿಸಿ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪ್ರತಿಯನ್ನು ಲಗತ್ತಿಸುವುದು ಅಂತ ಹೇಳಿದರೆ, ಇದೇ ವರ್ಗದ ಅಭ್ಯರ್ಥಿಗಳ ವಾರ್ಷಿಕ ಆದಾಯದಲ್ಲಿ ನೋಡಿ ಇನ್ಕಮ್ ಸರ್ಟಿಫಿಕೇಟಲ್ಲಿ 2,50,000ಗಳು ಮೀರಿದ್ದಲ್ಲಿ ಅರ್ಜಿ ಶುಲ್ಕ 2,000ಗಳನ್ನು ನೀವು ಪಾವತಿಸುವುದು ಅಂತ ಹೇಳಿದರೆ, ಜೊತೆಗೆ ವಿಶ್ವವಿದ್ಯಾಲಯದ ಸಾಮಾನ್ಯ ಖಾತೆಯ ಸಂಖ್ಯೆ ಇದಾಗಿರುತ್ತೆ. ನೋಡಿ ಸ್ನೇಹಿತರೆ, ನಿಮ್ಮ ಅರ್ಜಿ ಶುಲ್ಕವನ್ನು ಇಲ್ಲಿ ತಿಳಿಸಿರುವಂಥ ಅಕೌಂಟ್ ನಂಬರ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜ್ಞಾನ ಸಹ್ಯಾದ್ರಿ ಶಾಖೆ ಅಂದರೆ ಬ್ರಾಂಚ್, ನೆಕ್ಸ್ಟ್ IFSC ಕೋಡ್ ಕೊಟ್ಟಿದ್ದಾರೆ. ಈ ಒಂದು ಖಾತೆಗೆ ನೀವು ನಿಮ್ಮ ಅರ್ಜಿ ಶುಲ್ಕವನ್ನು, ಪ್ರವೇಶಾತಿ ಶುಲ್ಕವನ್ನು ನೀವು ಪಾವತಿಸಬೇಕಾಗುತ್ತೆ. ವಿಶ್ವವಿದ್ಯಾಲಯದ ಚಲನ್ ಮೂಲಕ ಪಾವತಿಸಬೇಕು ಅಥವಾ ಇಲ್ಲಿ ತಿಳಿಸಿರುವಂತೆ ಫೈನಾನ್ಸ್ ಆಫೀಸರ್, ಕುವೆಂಪು ಯೂನಿವರ್ಸಿಟಿ ಇವರ ಹೆಸರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜ್ಞಾನ ಸಹ್ಯಾದ್ರಿ ಬ್ರಾಂಚ್ IFSC ಕೋಡ್ ಇಲ್ಲಿಯೂ ಸಹ ನೀವು ಪಾವತಿಯಾಗುವಂತೆ DDಯನ್ನು ಪಡೆಯಬಹುದಾಗಿದೆ. ಸೊ ಪೇಟಿಎಂ ಮೂಲಕವೂ ಸಹ ನೀವು ಪಾವತಿಸಬಹುದು. ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿಕೊಂಡು ನೀವು PhD ಪ್ರವೇಶಾತಿಗೆ ಈ ಅರ್ಜಿ ಶುಲ್ಕವನ್ನು ನೀವು ಕೊಡಬೇಕಾಗುತ್ತೆ. ಚಲನ್ ಆಗಲಿ DD ಮುಖಾಂತರ ನೀವು ಲಗತ್ತಿಸಬಹುದು. ಇದು ಕಡ್ಡಾಯ ಅಂತ ಹೇಳಿರುವಂಥದ್ದು. ಈ 2ನೇ ಕಾಲಮ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ಅಕೌಂಟ್ ನಂಬರು, IFSC ಕೋಡು 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಪೇಟಿಎಂ ಮೂಲಕನೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿ ಅದರ ಒಂದು ಪ್ರತಿಯನ್ನು ಲಗತ್ತಿಸುವುದು ಕಡ್ಡಾಯವಾಗಿರುತ್ತೆ. ನೆಕ್ಸ್ಟು ಇಲ್ಲಿ 3ರಲ್ಲಿ ತಿಳಿಸಿರುವಂತೆ ನೋಡಿ, ದಿನಾಂಕ 6/2/2020 ಅನ್ವಯ ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರ ಸಲ್ಲಿಸುವ ಷರತ್ತುಗೊಳಪಟ್ಟಂತಹ ಅರ್ಜಿ ಶುಲ್ಕ ಪಾವತಿಯಿಂದ ಅವರಿಗೆ ವಿನಾಯಿತಿ ನೀಡಲಾಗಿದೆ. ಅಂದರೆ ಇವರಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಸ್ನೇಹಿತರೆ. ನೆಕ್ಸ್ಟು 4ರಲ್ಲಿ ನೋಡೋದಾದರೆ,
ಹೈದರಾಬಾದ್ ಕರ್ನಾಟಕ, ಸೊ ಇವರಿಗೆ ಮೀಸಲಾತಿ ಅಡಿಯಲ್ಲಿ ಅಭ್ಯರ್ಥಿಗಳನ್ನು PhD ಪ್ರವೇಶಾತಿಗೆ ಇವರನ್ನು ಪರಿಗಣಿಸಲಾಗಿದೆ. ನೋಡಿ, ದಿನಾಂಕ 6/11/2023 ಅನ್ವಯ ಹೈದರಾಬಾದ್ ಕರ್ನಾಟಕದ ಅಡಿಯಲ್ಲಿ ಇವರಿಗೆ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕೋರಿರುವುದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು 5ರಲ್ಲಿ ನೋಡೋದಾದರೆ, ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸುವುದಿಲ್ಲ ಹಾಗೂ ಬೇರೆ ಉದ್ದೇಶಗಳಿಗೆ ಮರು ಹೊಂದಾಣಿಕೆ ಮಾಡುವುದಿಲ್ಲ. ಸೊ ನೀವು ಎಲ್ಲವನ್ನು ಬಿಫೋರ್ ತಿಳ್ಕೊಂಡು ನೀಟಾಗಿ ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು 6ರಲ್ಲಿ ತಿಳಿಸಿರುವಂತೆ ನೋಡಿ, ಅರ್ಜಿಯೊಂದಿಗೆ SSLC ಮತ್ತು ಸ್ನಾತಕೋತ್ತರ ಪದವಿ ಅಂಕಪಟ್ಟಿ ಅಥವಾ ಘಟಿಕೋತ್ಸವ, ಕಾನ್ವೊಕೇಷನ್ ಅಥವಾ ಮೂಲ ವಲಸೆ ಪ್ರಮಾಣ ಪತ್ರ ಪ್ರತಿಯನ್ನು ನೀವು ಲಗತ್ತಿಸಬೇಕು. ಮೈಗ್ರೇಷನ್ ಸರ್ಟಿಫಿಕೇಟ್ಸ್, ಸೊ ಇಲ್ಲಿ ಕೇಳಿರೋದುಂಟು. ನೆಕ್ಸ್ಟು ಹಾಗೆ 7ರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು. ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಭ್ಯರ್ಥಿಗಳು PhD ಕೋರ್ಸಿಗೆ ಅರ್ಜಿ ಸಲ್ಲಿಸುವುದರ ಬಗ್ಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಸ್ಥೆಯ ಮುಖ್ಯಸ್ಥರಿಂದ ನೀವು ನಿರಪೇಕ್ಷಣಾ ಪತ್ರವನ್ನು ಪಡೆದು ಕಡ್ಡಾಯವಾಗಿ ಲಗತ್ತಿಸಬೇಕು. ನೋಡಿ, ಎಲ್ಲವನ್ನ ಪ್ರೂಫ್ ಸಮೇತ ಅಲ್ಲಿ ನೀವು ಕಡ್ಡಾಯವಾಗಿ ಈ ಒಂದು ಡಾಕ್ಯುಮೆಂಟ್ಸನ್ನು, ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಅಂದರೆ ತೋರಿಸಲೇಬೇಕು ಈ ಒಂದು ಪ್ರಮಾಣ ಪತ್ರಗಳನ್ನು ಅಂತ ಹೇಳಿದ್ದಾರೆ. ನೆಕ್ಸ್ಟು 8ರಲ್ಲಿ ವಿದೇಶಿ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಅಂದರೆ ವಿದೇಶಿ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿ ಅಂದರೆ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ಸ್, ಈ ಒಂದು ಪ್ರವೇಶಾತಿ ಪರೀಕ್ಷೆ ಇವರಿಗೆ ಇರೋದಿಲ್ಲ. ಓಕೆನಾ. ನೆಕ್ಸ್ಟ್ 9ರಲ್ಲಿ ಹೆಚ್ಚಿನ ಮಾಹಿತಿ ಹಾಗೂ ರಿಕ್ತ ಸ್ಥಾನಗಳ ವಿವರಗಳಿಗಾಗಿ ಸಂಬಂಧಪಟ್ಟಂಥ ವಿಭಾಗದ ಮುಖ್ಯಸ್ಥರನ್ನು ನೀವು ಸಂಪರ್ಕಿಸಬಹುದು. ನೆಕ್ಸ್ಟ್ ಫೈನಲಿ ನೋಡಿ, ಇಲ್ಲಿ ಹೇಳಿದರೆ ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸದ ಮತ್ತು ಕೊನೆಯ ದಿನಾಂಕದ ನಂತರ ಬರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಇವೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ನೀಟಾಗಿ ನೋಡ್ಕೊಳ್ಳಿ. ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. PhD ವೇಕೆನ್ಸಿ ಲಿಸ್ಟ್, ಯಾವ ವಿಷಯದಲ್ಲಿ ಎಷ್ಟು ವೇಕೆನ್ಸಿ ಇದೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ, PhD ವೇಕೆನ್ಸಿ ಲಿಸ್ಟ್ ಇನ್ ದಿ ಅಕಾಡೆಮಿಕ್ ಇಯರ್ 2024-25 ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನೀಟಾಗಿ ನೋಡ್ಕೊತಾ ಹೋಗಿ, ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ನೋಡಿ, ಸೀರಿಯಲ್ ನಂಬರ್, ನೇಮ್ ಆಫ್ ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ವೇಕೆನ್ಸಿ ಇರುವಂಥದ್ದು. ನೋಡಿ, ಒಂದನ್ನು ಅಬ್ಸರ್ವ್ ಮಾಡಿ, ಕನ್ನಡ ವಿಷಯದಲ್ಲಿ 10 ವೇಕೆನ್ಸಿ ಇದೆ. ನೆಕ್ಸ್ಟು 2ರಲ್ಲಿ ಇಂಗ್ಲೀಷ್ ವಿಷಯದಲ್ಲಿ 4 ವೇಕೆನ್ಸಿ ಇದೆ. ವೇಕೆನ್ಸಿ ಇರುವಂಥದ್ದು PhD ವೇಕೆನ್ಸಿ ಲಿಸ್ಟ್ ಇದಾಗಿರುತ್ತೆ. ಸೊ ಗಮನದಲ್ಲಿರಿ ಸ್ನೇಹಿತರೆ. ನೆಕ್ಸ್ಟ್ 3ರಲ್ಲಿ ಸಾಂಸ್ಕ್ರಿಟಲ್ಲಿ 2 ವೇಕೆನ್ಸಿ ಇದೆ. 4ರಲ್ಲಿ ಉರ್ದು 3 ವೇಕೆನ್ಸಿ ಇರುವಂಥದ್ದು. ನೆಕ್ಸ್ಟು ಹಿಸ್ಟ್ರಿಯಲ್ಲಿ 4 ವೇಕೆನ್ಸಿ ಇದೆ. 6ರಲ್ಲಿ ಸೋಷಾಲಜಿ 6 ವೇಕೆನ್ಸಿ ಇದೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 7ನಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಟೋಟಲ್ 7 ವೇಕೆನ್ಸಿ ಇದೆ. 8ರಲ್ಲಿ MCOMಲ್ಲಿ 9 ವೇಕೆನ್ಸಿ ಇದೆ. ನೆಕ್ಸ್ಟು MBAಯಲ್ಲಿ 2 ವೇಕೆನ್ಸಿ ಇದೆ. ಫಿಸಿಕಲ್ ಎಜುಕೇಷನಲ್ಲಿ 4 ವೇಕೆನ್ಸಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ಫಿಸಿಕ್ಸಲ್ಲಿ 10 ವೇಕೆನ್ಸಿ ಇದೆ. ನೆಕ್ಸ್ಟ್ 12ರಲ್ಲಿ ನೋಡೋದಾದರೆ ಕೆಮಿಸ್ಟ್ರಿಯಲ್ಲಿ 21 ವೇಕೆನ್ಸಿ ಇದೆ. ಇದರಲ್ಲೇ ಹೈಯೆಸ್ಟ್ ವೇಕೆನ್ಸಿ ಇರುವಂಥದ್ದು. ನೆಕ್ಸ್ಟು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಯಲ್ಲಿ 2 ವೇಕೆನ್ಸಿ ಇದೆ ಸ್ನೇಹಿತರೆ. ಹಾಗೆ ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡ್ತಿರುವಂತಹ ಸ್ಪರ್ಧಾರ್ಥಿಗಳು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಎನ್ನುವ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಸೀರಿಯಲ್ ನಂಬರ್ 14ರಲ್ಲಿ ಅಬ್ಸರ್ವ್ ಮಾಡಿ, ಬಯೋಕೆಮಿಸ್ಟ್ರಿ PhD ವೇಕೆನ್ಸಿ ಇರುವಂಥದ್ದು 6 ವೇಕೆನ್ಸಿ ಇದೆ ಸ್ನೇಹಿತರೆ. ನೆಕ್ಸ್ಟ್ 15ರಲ್ಲಿ ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಟೋಟಲ್ ಪೋಸ್ಟ್ ಇರುವಂಥದ್ದು. ಇದರಲ್ಲಿ 3 PhD ವೇಕೆನ್ಸಿ ಇದ್ದು, 16ರಲ್ಲಿ ಮ್ಯಾಥಮೆಟಿಕ್ಸಲ್ಲಿ 13 ವೇಕೆನ್ಸಿ ಇದೆ. ಹಾಗೆ 17ರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, MCA ಆ್ಯಂಡ್ ಕಂಪ್ಯೂಟರ್ ಸೈನ್ಸಲ್ಲಿ 16 ವೇಕೆನ್ಸಿ ಇದೆ. ನೆಕ್ಸ್ಟ್ ಅಪ್ಲೈಡ್ ಬಾಟ್ನಿಯಲ್ಲಿ 18 ವೇಕೆನ್ಸಿ ಇದೆ. ಅಪ್ಲೈಡ್ ಜಿಯಾಲಜಿಯಲ್ಲಿ 9 ವೇಕೆನ್ಸಿ ಇದೆ. 20ರಲ್ಲಿ ಅಪ್ಲೈಡ್ ಜಿಯಾಲಜಿಯಲ್ಲಿ 2 ವೇಕೆನ್ಸಿ ಇದೆ. ನೆಕ್ಸ್ಟು ಬಯೋಟೆಕ್ನಾಲಜಿಯಲ್ಲಿ 11 ವೇಕೆನ್ಸಿ ಇರುವಂಥದ್ದು. 22ರಲ್ಲಿ ಮೈಕ್ರೋಬಯಾಲಜಿಯಲ್ಲಿ 4 ವೇಕೆನ್ಸಿ ಇದೆ ಸ್ನೇಹಿತರೆ. 22ರಲ್ಲಿ ಮೈಕ್ರೋಬಯಾಲಜಿ
4 ವೇಕೆನ್ಸಿ ಇದೆ. 23ರಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ 4 ವೇಕೆನ್ಸಿ ಇದೆ. ನೆಕ್ಸ್ಟ್ 24ರಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ 5 ವೇಕೆನ್ಸಿ ಇದೆ. ಲಾಸ್ಟ್ ಒನ್ 25ರಲ್ಲಿ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ 2 ವೇಕೆನ್ಸಿ ಇದೆ. ಟೋಟಲ್ ಆಗಿ 182 PhD ವೇಕೆನ್ಸಿ ಲೀಸ್ಟ್ ಇದಾಗಿದೆ ಸ್ನೇಹಿತರೆ. ಅದರಲ್ಲೂ 2024-25ನೇ ಸಾಲಿನ ಅಕಾಡೆಮಿಕ್ ಇಯರ್ PhD ವೇಕೆನ್ಸಿ ಲಿಸ್ಟ್ 182. ಇದಿಷ್ಟು ವೇಕೆನ್ಸಿ ಲಿಸ್ಟ್ ಇದ್ದು, ಈ ಒಂದು ವೇಕೆನ್ಸಿ ಲಿಸ್ಟಲ್ಲಿ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವೇಕೆನ್ಸಿ ಇದ್ದಲ್ಲಿ ಅಭ್ಯರ್ಥಿಗಳು PhD ಪ್ರವೇಶಾತಿಗೆ ಅರ್ಜಿಯನ್ನು ಸಲ್ಲಿಸಿ ದಿನಾಂಕ 7/7/2025ರಿಂದ ವಿಶ್ವವಿದ್ಯಾಲಯದ ಈ ಒಂದು ಕುವೆಂಪು ವಿಶ್ವವಿದ್ಯಾಲಯದ ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ನೀವು ಸಂಬಂಧಪಟ್ಟ ವಿಷಯದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಮುಖ್ಯಸ್ಥರಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ದಿನಾಂಕ 31/7/2025 ಒಳಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಇದಷ್ಟು ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಾಗಿದ್ದು, ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.